ಬೇಸಿಗೆ ಆರಂಭವಾದರೆ ಸಾಕು, ಜನ ಬಿರುಬಿಸಿಲ ಉಷ್ಣಾಂಶದಿಂದ ತಪ್ಪಿಸಿಕೊಳ್ಳಲು ಕೂಲ್ ಡ್ರಿಂಕ್ಸ್, ಎಳನೀರು ಮೊರೆ ಹೋಗುತ್ತಾರೆ. ಅದೇ ರೀತಿ ಮದ್ಯಪಾನ ಪ್ರಿಯರು ಕಾಲಕ್ಕೆ ತಕ್ಕಂತೆ ತಮ್ಮ ಬ್ರ್ಯಾಂಡ್ಗಳನ್ನು ಕೂಡ ಚೇಂಜ್ ಮಾಡ್ತಾರೆ. ಹಾಗಿದ್ರೆ ಮದ್ಯದ ಅಂಗಡಿಗಳಲ್ಲಿ ಮದ್ಯದ ವ್ಯಾಪಾರ ಹೇಗೆ ನಡೀತಿದೆ ನೋಡ್ಕೊಂಡು ಬರೋಣ ಬನ್ನಿ. ಬೇಸಿಗೆಯಲ್ಲಿ ಡಲ್ಲಾದ ಬಿಯರ್ ವ್ಯಾಪಾರ. ಕಳೆದ ವರ್ಷಕ್ಕಿಂತ ಈ ವರ್ಷದ ವ್ಯಾಪಾರದಲ್ಲಿ 20% ಕುಸಿತ. ಬಿಯರ್ ಕುಡಿಯಲು ಹಿಂದೇಟು ಹಾಕುತ್ತಿರುವ ಮದ್ಯಪ್ರಿಯರು. ಹೌದು, ಸಾಮಾನ್ಯವಾಗಿ ಮದ್ಯಪ್ರಿಯರು ಕಾಲಕ್ಕೆ ತಕ್ಕಂತೆ ತಾವು ಕುಡಿಯುವ ಎಣ್ಣೆ ಬ್ರ್ಯಾಂಡ್ಗಳನ್ನು ಚೇಂಜ್ ಮಾಡ್ತಾರೆ. ಈ ಕಾರಣಕ್ಕೆ ಈ ಬಾರಿ ಮದ್ಯದ ಅಂಗಡಿಗಳಲ್ಲಿ ಬಿಯರ್ ವ್ಯಾಪಾರ ಡೌನ್ ಆಗಿದೆ. ಬೇಸಿಗೆ ಬಂದರೆ ಸಾಕು, ಜನ ಮನೆಯಿಂದ ಆಚೆ ಬರೋದು ಕಡಿಮೆ. ಹೀಗಿರುವಾಗ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮದ್ಯಪ್ರಿಯರು ಮದ್ಯದ ಅಂಗಡಿಗಳಿಗೆ ಭೇಟಿ ಕೊಡೋದು ಕಡಿಮೆ ಆಗ್ತಿದೆ. ಬೇಸಿಗೆ ವೇಳೆ ದೇಹದ ಉಷ್ಣಾಂಶ ಕಡಿಮೆ ಮಾಡಿಕೊಳ್ಳಲು ಹೆಚ್ಚಾಗಿ ಬಿಯರ್ ಹಾಗೂ ಕೋಲ್ಡ್ ಬಿಯರ್ಗಳನ್ನು ಖರೀದಿ ಮಾಡ್ತಿದ್ರು. ಆದರೆ ಈ ಬಾರಿ ಮದ್ಯಪ್ರಿಯರು ಬಿಯರ್ ಕುಡಿಯೋದನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಕಳೆದ ವರ್ಷದ ವ್ಯಾಪಾರಕ್ಕೂ ಈ ವರ್ಷದ ವ್ಯಾಪಾರಕ್ಕೂ ಹೋಲಿಕೆ ಮಾಡಿದರೆ 20% ವ್ಯಾಪಾರ ಡಲ್ ಆಗಿದೆ ಅಂತಾರೆ ಎಣ್ಣೆ ಅಂಗಡಿಯ ಮಾಲೀಕರು. ಸರ್, ರೈಟ್ ಜಾಸ್ತಿ ಆದ್ರಿಂದ ಹೋದನೇ ವರ್ಷ ಅಷ್ಟು ಸೇಲ್ಸ್ ಇಲ್ಲ. ಈ ವರ್ಷ ಯಾವ ಬಿಯರ್ಗಳು ಸೇಲ್ಸ್ ಇಲ್ಲ. ಕೋಲ್ಡ್ ಎಲ್ಲ ಚೆನ್ನಾಗಿ ಸಿಗ್ತವೆ. ಹೋದನೇ ವರ್ಷ ಸೇಲ್ಸ್ ಇರೋ ಅಂತ ಸೇಲ್ಸ್ ಏನಿಲ್ಲ ಸರ್ ಈ ವರ್ಷ. ಏನಕ್ಕೆ ಬಿಯರ್ಗಳೆಲ್ಲ ರೈಟ್ ಜಾಸ್ತಿ ಆಗೈತೆ. ಮೊದಲು 100-180 ರೂಪಾಯಿಗೆಲ್ಲ ಸಿಗ್ತಿದ್ದ. ಇವಾಗ 190 ರೂಪಾಯಿ, 200 ರೂಪಾಯಿ, 250 ರೂಪಾಯಿಗೆಲ್ಲ ಬಿಯರ್ ಆಗೋದ್ರಿಂದ ಬಿಯರ್ ರೈಟ್ ಎಲ್ಲ ಸೇಲ್ಸ್ ಕಮ್ಮಿ ಆಗೈತೆ ಸರ್. ಅಷ್ಟಕ್ಕೂ ಮದ್ಯಪ್ರಿಯರು ಯಾಕೆ ಬಿಯರ್ ಕುಡಿಯೋಕೆ ಕಡಿಮೆ ಮಾಡಿದ್ದಾರೆ ಅನ್ನೋದಕ್ಕೆ ಇಲ್ಲೊಂದು ಕಾರಣ ಇದೆ. ಸರ್ಕಾರ ಮದ್ಯ ಅಥವಾ ಬಿಯರ್ ಮೇಲಿನ ಬೆಲೆಯನ್ನು ನಿರಂತರವಾಗಿ ಹೆಚ್ಚಳ ಮಾಡಿಕೊಂಡು ಬಂದಿದೆ. 150 ರು ಇದ್ದ ಒಂದು ಬಿಯರ್ ಈಗ 200 ರುವರೆಗೂ ತಲುಪಿದೆ. ಇತರೆ ಬ್ರ್ಯಾಂಡ್ನ ಬಿಯರ್ಗಳು 200ರಿಂದ 250 ರುವರೆಗೂ ತಲುಪಿದೆ. ಬೆಲೆ ಜಾಸ್ತಿ ಆಗಿರುವ ಕಾರಣ ಮದ್ಯಪ್ರಿಯರು ಬಿಯರ್ ಬಿಟ್ಟು ನಾರ್ಮಲ್ ಎಣ್ಣೆಗಳತ್ತ ಮುಖ ಮಾಡ್ತಿದ್ದಾರೆ. ಹೀಗಾಗಿಯೇ ಬಾರ್ಗಳಲ್ಲಿ ಮದ್ಯದ ವ್ಯಾಪಾರ ಕೂಡ ಡಲ್ ಆಗಿದೆ ಅಂತಿದ್ದಾರೆ ಬಾರ್ನ ಮಾಲೀಕರು ಹಾಗೂ ಕೆಲಸಗಾರರು. ಕೇಳ್ತಿರು ಸರ್, ಕೋಲ್ಡ್ ಕೇಳ್ತಾರೆ, ಕೋಲ್ಡ್ ಸಿಗ್ತವೆ. ಬಟ್ ರೈಟ್ ಜಾಸ್ತಿ ಆದ್ರಿಂದ ಬಿಯರ್ಗಳೆಲ್ಲ ಸೇಲ್ಸ್ ಕಡಿಮೆ ಆಗೈತೆ ಸರ್. 20% ಸೇಲ್ಸ್ ಕಮ್ಮಿ ಆಗೈತೆ ಸರ್ ಹೋದನೇ ವರ್ಷ ಇವಾಗ. ಹಾಂ ಸರ್, ರೈಟ್ ಜಾಸ್ತಿ ಆಗಿದ್ದರಿಂದ ಸೇಲ್ಸ್ ಕಮ್ಮಿ ಆಗಿರೋದು ಸರ್. ಎಲ್ಲ ಜನ ಜಾಸ್ತಿ UB ಸ್ಟ್ರಾಂಗ್, KF ಸ್ಟ್ರಾಂಗು, ಟುಬಾರೋ ಸ್ಟ್ರಾಂಗ್ ಅಂಥ ಬಿಯರ್ಗಳೇ ಸೇಲ್ಸ್ ಜಾಸ್ತಿ ಇರೋದು. ರೇಟ್ ಜಾಸ್ತಿ ಆಗಿರೋದ್ರಿಂದ ಸೇಲ್ಸ್ ಕಮ್ಮಿ ಆಗಿರೋದು ಸರ್. ಒಟ್ಟಾರೆ ಮದ್ಯದ ಬೆಲೆ ಹೆಚ್ಚಾದರೂ ಪರವಾಗಿಲ್ಲ, ನಾವು ಖರೀದಿ ಮಾಡಿ ಕುಡಿಯುತ್ತೇವೆ ಅಂತಿದ್ದ ಮದ್ಯಪ್ರಿಯರು ಈಗ ಎಣ್ಣೆ ಖರೀದಿ ಮಾಡಬೇಕೋ ಬೇಡವೋ ಅನ್ನುವಂತಾಗಿದೆ. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜ್ SM ಸೋಸಲೆ, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.